ಏನ್ರಿ, ಹಳೆ ಬಾಡಿಗೆ ಮನೆನೇ ಚೆನ್ನಾಗಿತ್ತು ಅಂತ ಅನ್ನಿಸ್ತಿದೆ. ಅದೊಂದು ಸೈಕಾಲಜಿ. ನಾವು ಜೀವನದಲ್ಲಿ ಹೊಸದಾಗಿ ಸೆಟ್ಲ್ ಆಗ್ಬೇಕು ಅಂತಂದ್ರೆ ಹಳೆ ಕಷ್ಟನೇ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಪ್ರಿಯಾ, ಇದೆಲ್ಲ ನಮ್ಮ ಲೈಫಲ್ಲಿ ತುಂಬಾನೇ ಸಾಮಾನ್ಯ. ಈ ತರದ ವಿಷಯಕ್ಕೆಲ್ಲ ನೀನು ಡಿಪ್ರೆಷನ್ ಆಗ್ತಾ ಹೋದ್ರೆ ಅದಕ್ಕೆ ಮಾತ್ರ ಸಮಯ ಇರುತ್ತೆ. ಚಿರಪ್. ನಾನು ನಾಳೆ ಒಬ್ಳೆ ಏನ್ ಮಾಡ್ಲಿ? ಸುಂದರಿ ಅಜ್ಜಿ ನಾಳೆ ಬರಲ್ವಂತೆ. ನನಗೆ ವೆಡ್ಡಿಂಗ್ ಕೇಕ್ ಆರ್ಡರ್ ಬೇರೆ ಇದೆ. ಓಕೆ, ಹಾಗಿದ್ರೆ ನಾಳೆ ಬೆಳಿಗ್ಗೆ ಜಾಗಿಂಗ್ ಕ್ಯಾನ್ಸಲ್. ನಾನು ಬೆಳಿಗ್ಗೆನೆ ಎದ್ದೇಳ್ತೀನಿ, ಕಿಚನ್ಗೆ ಹೋಗ್ತೀನಿ, ಕಾಫಿ ಹಾಕ್ತೀನಿ, ಬೇಗನೆ ಎಲ್ಲ ಕೆಲಸ ಮಾಡ್ತೀನಿ. ಕೇಕ್ ನೀನ್ ಮಾಡಿದ್ರೆ ಆಯ್ತು. ಹ್ಯಾಪಿನಾ? ಚೆನ್ನಾಗಿದ್ಯೋ? ಏನು? ಯಾಕೋ ನಮ್ಗೆ ಹೇಳಿಲ್ಲ? ಏನ್ ವಿಷಯ? ಮರದಿಂದ ಬಿದ್ದಿದ್ ವಿಷಯ. ಎಲ್ ಪೆಟ್ಟಾಯ್ತು? ತೋರ್ಸು. ಇಲ್ಲಿ. ಓ, ಚಿಕ್ಕ ಗಾಯನಾ? ಸೆಕ್ಯೂರಿಟಿ ಹೇಳಿದ್ ನೋಡಿ ಹೆದರ್ಕೊಂಡೆ. ಸರಿ ಹೋಗುತ್ತೆ. ಸುಮ್ನೆ ಆ ಮರನ್ ಕತ್ತರಿಸ್ಬಿಡೋಣ. ಸೆಕ್ರೆಟರಿ ಹೇಳ್ದಿಂದಲ್ಲಿ ಆಳ್ಗಳನ್ನ ಕಳಿಸ್ತಾರಂತೆ. ಲೇ, ಅದೆಲ್ಲ ಏನು ಬೇಡ ಕಣೋ. ಈ ಕಡೆ ಇರೋ ಕೊಂಬೆಗಳನ್ನ ಕಡಿದ್ರೆ ಸಾಕು. ಅದನ್ ಪೂರ್ತಿಯಾಗಿ ಕತ್ತರಿಸೋಣ. ಅದರಿಂದ ಕಸ ಜಾಸ್ತಿ, ನಮಗೂ ಡಿಸ್ಟರ್ಬ್ ಆಗ್ತಾ ಇದೆ. ಈಗ ಎಲ್ಲರಿಗೂ ಒಂದು ಮುಖ್ಯವಾದ ವಿಷಯ. ನಾಳೆ ಟೈಮ್ ನಮ್ ಟೈಮ್. ನಾಳೆ ಪೂರ್ತಿ ಊರ್ ಸುತ್ತಣ, ಆಮೇಲೆ ಡಿನ್ನರ್ ತಿನ್ನೋಣ. ಎಲ್ ಗೊತ್ತಾ? ತಾಜಲ್ಲಿ. ತಾಜಲ್ಲ. ನಾಳೆ ಫುಲ್ ಎಂಜಾಯ್ಮೆಂಟ್. ಇವಳ್ದು ಬರ್ತಡೇನೋ. ಆದ್ರೆ ನಿಮ್ಮಿಬ್ರಿಗೀಗ ಮದ್ವೆನೆ ಮುಗ್ದೋಯ್ತಲ್ವೇನೋ? ಏನ್ ಹೇಳ್ತಿದ್ದಾನೆ? ಪ್ರೀತಿಯ ಪ್ರೇಮಿಗಳೇ, ನಾನು ನಿಮ್ಮ ಬಾಲ. ಪ್ರೀತಿ ಅನುಭವಿಸಬೇಕಾಗಿರೋ ಒಂದು ಅನುಭವ. ಅದನ್ನ ಅನುಭವಿಸದೇ ಇರೋರು ಬೇರೆ ಯಾರು? ಕುಯ್ಯೋಕ್ ಶುರು ಮಾಡ್ದ ನೋಡ್ದ್ಯಾ? ಸಿಹಿಯಾಗಿರೋ ಈ ಪ್ರೀತಿಯ ಪ್ರಯಾಣನ ನಾವು ಪ್ರೀತಿಯ ತರಂಗದಲ್ಲಿ ನಡಿಬೇಕಾಗತ್ತೆ. ಹಾಗಾದ್ರೆ ನಾವು ಹೊರಡೋದಾ? ಹೋಗೋಕು ಮುಂಚೆ ಒಂದು ಹಾಡನ್ನ ಕೇಳೋಣ. ನಿಮಗೋಸ್ಕರ ಈ ಹಾಡು. ಏನು? ಏನು? ಅಯ್ಯೋ, ಏನಾಯ್ತು? ಇಲ್ಲಿ ನೋಡು. ಒಳ್ಳೆ ಹಣ್ಣನೆ ವೇಸ್ಟ್ ಆಯ್ತಲ್ಲ. ಇದನ್ನ ನಾನು ಹೇಗ್ ಕ್ಲೀನ್ ಮಾಡ್ಲಿ? ಇದನ್ನ ನಾನ್ ಕ್ಲೀನ್ ಮಾಡ್ತೀನಿ. ಏನು? ನನಗಿದು ತುಂಬಾ ಈಸಿನೇ. ಬೇಡ ಬೇಡ, ಮುಟ್ಬೇಡ. ಮಾಧವ್, ಹೆಂಡತಿ ಜೊತೆ ಕಿಚನ್ ಅಲ್ಲಿ ಕೆಲಸ ಮುಗಿತಾ? ಈವ್ನಿಂಗ್ ಪಾರ್ಟಿ ವಿಷಯ ಮರಿಬೇಡಿ ಆಯ್ತಾ? ಅನು, ಇಲ್ಲಿ ನೋಡು, ನೀನೇ ಬಂದ್ ಕ್ಲೀನ್ ಮಾಡ್ಕೊಡು. ಇಷ್ಟೊಂದು ಕ್ಲೀನ್ ಅಂತ ನೋಡ್ತಿದ್ರೆ ಮಾಧವ್ ಪಾಪ ಈ ಹಲಸಿನ ಮರಕ್ ಗೊತ್ತಾ? ಅದೇ ನಿನ್ನ ಮೇನಿಯಾ ಏನದು? OCD. ಸುಮ್ನೆ ಕಿಂಡಲ್ ಮಾಡ್ಬೇಡಿ. ಏನಿಲ್ ಜಗಳ ಆಡ್ತಾ ಇದ್ದೀರಾ? ಏನ್ ಜಗಳ? ನಾವಿಲ್ಲಿ ಹಳಸ್ತೇನ್ ಬಿದ್ದಿರೋದ್ರ ಬಗ್ಗೆ ಮಾತಾಡ್ತಿದೀವಿ. ಏನ್ ಸರ್ ವಿಷಯ? ಈ ಹಲಸಿನಿಂದ ಏನೋ ಜಗಳ ಮಾಡ್ಕೋತಿದ್ದಾರೆ. ನೀವು ಹೋಗಿ. ಜಗಳನಾ? ನೋಡಿ, ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಅಸೋಸಿಯೇಷನ್ ಸೆಕ್ರೆಟರಿ ಹತ್ರ ಹೇಳಿ. ಇಲ್ಲೇನ್ ಸಮಸ್ಯೆ? ನಾವಿಲ್ಲಿ ಆಟೋ ಮ್ಯಾಮ್ ನೈಟ್ ಬ್ಲಾಸ್ಟ್ ಮಾಡ್ಬೇಕು ಅಂತ ಇದೀವಿ. ಬರ್ತೀರಾ ನೀವಿಲ್ಗೆ? ಇವ್ರಿಗಿಂತ ಅದೇನು ಮೋಸ ಅಲ್ಲ. ನೀವು ಜಗಳ ಆಡ್ತಾ ಇದ್ರಿ ಅಂತ ಬಿಡ್ಸೋದಕ್ ಬಂದ್ರೆ ನಂತಪ್ಪ. ನೀವ್ ಮೊದ್ಲು ಹೋಗಿ. ಆ ಮನೇಲಿ ಗಲಾಟೆ ಮಾಡ್ತಾ ಇದಾರೋ ಇಲ್ಲೋ ಅಂತ ಹೋಗಿ ನೋಡಿ. ಅದನ್ನ ನಾನು ನೋಡ್ಕೋತೀನಿ. ಯಾರು ಇವನು? ಇದನ್ನ ನಾನ್ ನೋಡ್ಕೊಂತೀನಿ. ಹಲೋ, ID ಫಿಕ್ಸ್ ವಿಲ್ಲಾ ಇಂದ. ಅದೇ ರಾಜು ಹೇಳಿತಾರಲ್ಲ ಮರ ಕತ್ತರಿಸೋ ವಿಷಯ. ಸ್ವಲ್ಪ ಬೇಗ ಕಳಿಸಿ. ಓಕೆ. ಮರ ಕತ್ತರಿಸೋದಕ್ಕೆ ನಾಳೆ ಬರ್ತಾರಂತೆ. ಸರಿ, ಅದಕ್ ಮುಂಚೆ ನಾನು ಈ ರಂಬೆನ್ ಕತ್ತರಿಸ್ಬಿಡ್ಲಾ? ಅದೇ ನಾಳೆ ಬರ್ತಾ ಇದ್ರಲ್ಲ, ಅವರೇ ನೋಡ್ಕೋತಾರ ಬಿಡು. ನೀನು ಬೇಗ ಹೋಗಿ ರೆಡಿ ಆಗಿ ಬಾ, ಮೀಟಿಂಗ್ ಇದೆ ತಾನೆ. ಓಹೋ, ಸರಿ, ಕ್ಲೀನ್ ಮಾಡ್ಬಿಟ್ಟು ಹೋಗ್ತೀನಿ. ಏಯ್ ಇಲ್ಲ ಪರವಾಗಿಲ್ಲ ಬಿಡಿ. ಏಯ್ ಬೇಡ ಬೇಡ ಜೆರಿ, ನಾನೇ ಪರವಾಗಿಲ್ಲ, ನೋಡ್ತೀನಿ. ನಾನು ಕ್ಲೀನ್ ಮಾಡ್ತೀನಿ. ಇಲ್ಲ, ಏನು ತೊಂದ್ರೆ ಇಲ್ಲ, ನಾನೇ ಕ್ಲೀನ್ ಮಾಡ್ಕೋತೀನಿ. ಆಮೇಲೆ ನನ್ ಮನ್ಸಲ್ಲಿರೋದು ಹೇಳ್ತೀನಿ. ಬೇಜಾರ್ ಯಾಕೆ ಹೇಳು? ಯಾರಾದ್ರೂ ಒಬ್ರು ಬಿಟ್ಕೊಟ್ರೇನೆ ಒಳ್ಳೇದು. ಲೇ, ಈ ವೈಯಿಂದ ಏನೋ ಸಮಸ್ಯೆ. ಅಯ್ಯೋ. ನಮಸ್ತೆ ಸರ್. ಹಾ, ಸ್ವಲ್ಪ ನಿಲ್ಲಿ. ಹೌದು, ನಿಮ್ ಹೆಂಡತಿ ಮಧ್ಯೆ ತರ ಜಗಳ ನಿಮ್ಮಿಬ್ರ ಮಧ್ಯೆ ಇಲ್ವಲ್ಲ? ಸ್ವಲ್ಪ ಮುಂದೆ ಬನ್ನಿ. ಬನ್ರಿ. ಈ ವಯಸ್ಸಲ್ಲಿ ಅಲ್ಲಿ ಮುರಿದಾಕಿದ್ರೆ ತಿನ್ನೋದ್ ಕಷ್ಟ ಗೊತ್ತಾ? ಗೊತ್ತಾಯ್ತಾ, ಮುಚ್ಕೊಂಡು ಹೋಗು. ನ್ಯಾಲ್ಗೆ ಅಂತಾನೆ ನಿಮ್ ಹಲ್ಲಿಗೆ ಸಮಸ್ಯೆ ಅನ್ಸುತ್ತೆ. ತೆಗ್ದು ಬಿಟ್ಟ ಅಂದ್ರೆ ಮಾತಾಡಕ್ ಬರ್ತಾನೆ. ವಯಸ್ಸಾದ್ರೂ ಮುದುಕನ್ ನೋಡ್ಕೊ.
ಈ ಮುದ್ಕಂಗ್ ವಯಸ್ಸಾದ ಟೈಮಲ್ಲಿ ಎಷ್ಟು ಕೊಬ್ಬು ನೋಡ್ದ? ನಮ್ಮ ಮನೇಲಿ ನಾವು ನಿಂತ್ಕೊಂಡು ಮಾತಾಡ್ತಿದ್ರೆ ಅದನ್ನ ಜಗಳ ಅಂತಾನೆ. ಪ್ರಿಯಾ ಪಟಪಟ ಅಂತ ಮಾತಾಡು ನೋಡಿ, ಯಾರಿಗಾದ್ರೂ ಗಲಾಟೆ ಅಂತಾನೆ ಅನ್ಸುತ್ತೆ. ಹೇ, ನಾನ್ ಪ್ರಿಯಾ ಅಂತ ತಪ್ಪು ಹೇಳಲ್ಲ ಕಣೋ. ಪ್ರಿಯಾ ಸ್ವಚ್ಛವಾಗಿ ಇಟ್ಕೋಬೇಕು ಅಂತಾಳೆ, ಅಲ್ಲಿ ಗಲೀಜ್ ಬಿದ್ದಿರೋದು ನೋಡಿದ್ರೆ ಅವಳು ಕೋಪ ಬರ್ದೇ ಇರುತ್ತಾ? ಆಫೀಸಿಂದ ಫೋನ್ ಬರ್ತಾ ಇದೆಯೋ ಏನೋ ಗೊತ್ತಾಗ್ತಿಲ್ಲ ಕಣೋ. ಹಾ, ಹಲೋ ಸರ್. ಈ ಡಿಸೈನೇ ಮ್ಯಾಮ್ ಇವಾಗ ಟ್ರೆಂಡ್. ಹೌದಾ? ಹಾಗಾದ್ರೆ ಇದೇ ಸಾಕು, ಅದೇನ್ ಬೇಡ. ಈಗ ನಾವು ನಮ್ಮ ವರ್ಕ್ಶೀಟ್ ಬಗ್ಗೆ ಮಾತಾಡ್ತೀವಿ. ಸರಿ, ಪ್ರೀತಿಯಿಂದ ನಮ್ಮನ್ನ ಬಿಡಿಸಿ ಸಾರ್. ಹೌದು ಸರ್, ಹೌದು. ಈಗ ನಾನ್ ಯಾರ ಹತ್ರ ಫೋನಲ್ಲಿ ಮಾತಾಡಿದ್ರು ಅವ್ರಿಗೆ ನನ್ ಮೇಲೆ ಪ್ರೀತಿ ಉಕ್ಕುತ್ತೆ. ಈ ಪ್ರೀತಿಯೆಲ್ಲ ನಮ್ಮ ಹತ್ರ ತೋರ್ಸಲ್ವಲ್ಲ ನೀವು? ಅದೆಲ್ಲ ಆಗಲ್ಲ ಬಿಡು. ನಾವೀಗ ಪ್ರೋಗ್ರಾಮ್ ಎಲ್ಲ ರೀಶೆಡ್ಯೂಲ್ ಮಾಡ್ಬೇಕು. ಹಲೋ, ಒಂದ್ ನಿಮಿಷ ಬಂದೆ. ಹಲೋ, ಬಿಸಿನಾ? ನಾನೊಂದು ಮೀಟಿಂಗ್ ಅಲ್ಲಿ ಇದ್ದೀನಿ. ಏನ್ ವಿಷಯ? ಒಂದು ಹ್ಯಾಪಿ ನ್ಯೂಸ್. ಏನಂತ ಹೇಳು. ಮನೆಗೆ ಬಂದೇನೆ ಹೇಳೋದು. ಓಕೆ ಸರ್ಪ್ರೈಸ್. ಓಕೆರಾ. ಲೇ, ಅನು ಕಾಲ್ ಮಾಡಿದ್ಲು. ಸ್ವಲ್ಪ ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಏನಾದ್ರು ಸಮಸ್ಯೆನಾ? ಇಲ್ಲ, ಸಮಸ್ಯೆ ಎಲ್ಲ ಏನೋ ಇಲ್ಲ. ಏನೋ ಗುಡ್ ನ್ಯೂಸ್. ಮನೆಗೆ ಬಂದ್ರೆ ಹೇಳ್ತೀನಿ ಅಂದ್ಲು, ಅದಕ್ಕೆ ಮನೆಗೆ ಹೋಗ್ತಿದ್ದೀನಿ. ಸರ್ಪ್ರೈಸ್, ಗುಡ್ ನ್ಯೂಸ್. ಮದ್ವೆ ಆಗಿ ಇನ್ನು 5 ತಿಂಗಳಾಗಿದೆ ಅಷ್ಟೇ. ಏನಿರ್ಬೋದು? ಬೇರೆ ಒಂದು ಒಳ್ಳೆ ಕೆಲಸ ಸಿಕ್ಕಿರ್ಬೇಕು. ಲೇ, ಅವನ ಅಪ್ಪ ಆಗ್ತಿದ್ದಾನೆ. ಹೌದಾ? ಏನಾಯ್ತು? ಆಲ್ರೆಡಿ ಇದೆಯಾ? ಹೊಡೆದು ಅಲ್ಲೂ ದುರ್ಸ್ಬಿಡ್ತೀನಿ. ಏಯ್, ಕಂಗ್ರಾಟ್ಸ್ ಕಣೋ. ನೀನ್ ಬೇಗ ಹೋಗು. ನಾನು ಬರ್ಲಾ? ಏಯ್, ಇಲ್ಲ ಇಲ್ಲಿ ತುಂಬಾ ವಿಷಯ ಡಿಸ್ಕಸ್ ಮಾಡ್ಬೇಕು. ನೀನೆಲ್ಲ ಹೋಗ್ತೀಯಾ? ಸರಿ, ನಾನು ಆಟೋ ಬುಕ್ ಮಾಡ್ಕೊಂಡು ಸರಿ ಬರ್ತೀನಿ. ಕಣೋ. ಜೆರಿ, ಪಾರ್ಟಿ ಕೊಡ್ಬೇಕು. ಮೊದ್ಲು ಸಂಬಳ ಕೊಡ್ರೆ ಪಾರ್ಟಿ ಕೊಡೋದು. ಬೇಗಪ್ಪ, ನೀನ್ ಡಿಲೇ ಮಾಡ್ಬೇಡ. ಸರ್, ನಿಮಗೆ ಮದ್ವೆಗೆ ಎಷ್ಟು ವರ್ಷ ಆಯ್ತು? ಕಷ್ಟ. ಈಗಲಿ ಏನ್ ಮೀಟಿಂಗ್ ನಡೀತಿದೆ? ತುಂಬಾ ಧೂಳಾಗಿದೆ, ಮೊದ್ಲು ಒಗಿಬೇಕು. ಸೂಪರ್ ಆಗಿತ್ತು. ಹಲೋ, ನಮಸ್ಕಾರ. ಪೂರ್ತಿ ಒಪ್ಪಿಗೆಯಿಂದ ನಿನ್ ಮುಂದೆ ನಿಂತಿದ್ದೀನಿ. ಇಲ್ಲಿ ನೋಡಪ್ಪ, ಅತ್ತೆ ಮಾವ ಮೊದಲ್ ಸಲ ಮನೆಗೆ ಬಂದಿದ್ದಾರೆ. ಒಂದ್ ಸ್ವಲ್ಪನೂ ಖುಷಿನೇ ಇಲ್ವಲ್ಲ? ನೀನ್ ಕೇಳೆ. ಹೌದು, ಸರಿನೇ. ಅವತ್ತು ನೀವು ಓಡ್ ಹೋದ್ರಲ್ಲ. ಅದಾದ್ಮೇಲೆ ಇವ್ರನ್ನ ಇವತ್ತೇ ಹೀಗ್ ನೋಡ್ತಿರೋದು. ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ, ಟೆನ್ಷನ್ ಅಲ್ಲೇ ಇರ್ತಿದ್ರು. ಏನ್ ಹೇಳಿದ್ರು ಎಲ್ಲಾರ ಮೇಲೆ ರೇಗ್ತಾ ಇದ್ರು. ಈಗ ಬದ್ಲಾಗಿದ್ದಾರೆ. BP ಬೇರೆ ಜಾಸ್ತಿ ಆಗಿ ಒಂದಿನ ಹಾಸ್ಪಿಟಲ್ ಅಲ್ಲಿದ್ರು. ಹೌದಾ? ನೀನ್ ಬೇರೆ BP ಏರಿಸ್ಬೇಡ ಅವ್ರದ್ದು. ನಿನ್ನ ಕೊಲೀಗ್ ಅದೇ ಟ್ರಾನ್ಸ್ಫರ್ ಆಗಿದ್ದಾನ ಎಡ್ವಿನ್. ಅವನ್ ಹೇಳದ್ಮೇಲೆ ನನ್ಗೆಲ್ಲ ಗೊತ್ತಾಯ್ತು. ವಿಲ್ಲ ತಗೊಂಡಿದ್ದು, ಈಗ ಚೆನ್ನಾಗಿ ಸೆಟ್ಲ್ ಆಗಿರೋದು ತುಂಬಾ ಖುಷಿ ಆಗ್ತಿದ್ಯಮ್ಮ. ಈಗ ನಿನ್ಗೊಂದ್ ಸತ್ಯ ಹೇಳ್ತೀನಿ. ಆ ಕಂಜೂಸು ಜಿಪ್ಪಣ ಹಲ್ಕ ನಾಯಿ ನನ್ ಮಗ ಕುಳ್ಳ ಇದಾನಲ್ಲ, ಸಾರಿಮ್ಮ, ಅವನ್ ಕೈಯಲ್ಲಿ ನಾನೇನಾದ್ರು ನನ್ನ ಮಗಳನ್ನ ಕೊಟ್ಬಿಟ್ಟಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಇವನೇ ನನ್ನ ಅಳಿಯ ಅಂತ ಹೇಳಿ ಆ ಕಂಜೂಸ್ ನನ್ ಮಗನ್ ಯಾರಿಗಾದ್ರೂ ಭೇಟಿ ಮಾಡ್ಸಕ್ ಆಗತ್ತಾ? ಅಯ್ಯೋಯ್ಯೋ, ಇಷ್ಟು ಹೊಗಳ್ತಾ ಇದ್ದೀನಿ, ಕಲ್ಲು ತರ ನಿಂತಿದ್ಯಲ್ಲ, ಬಾಯಿ ತೆಗ್ದೇನಾದ್ರೂ ಮಾತಾಡು. ನಮ್ ರಿಲೇಟಿವ್ಸ್ ಎಲ್ಲ ಮುಂಬೈಯಲ್ಲೇ ಇರೋದು. ನಮ್ ಮದ್ವೆ ಈ ತರ ಆಯ್ತು ಅಂತ ನಾವಿಬ್ರು ನೊಂದ್ಕೊಂತಾನೆ ಇರ್ತಿದ್ವಿ. ಆದ್ರೆ ನಾವೆಲ್ಲ ಇಷ್ಟು ಬೇಗ ಒಂದಾಗ್ತೀವಿ ಅನ್ಕೊಂಡಿರ್ಲಿಲ್ಲ. ನಾವು ಕೂಡ. ಇದು ಅವ್ರು ಹೇಳ್ದಾಗೆ ರೀಯೂನಿಯನ್ ದಿನಾನೇ ನಾವು ಮನೆಯವರಿಗೆ ಹೋಗಿ ಅಮ್ಮನ್ ನೋಡ್ಕೊಂಡು ವಾಪಸ್ ಬಂದ್ಬಿಡೋಣ. ಅಯ್ಯೋ, ಅದು ಮಾದು ಅದನ್ನ ಇವಳು ಎಲ್ಲ ಹೇಳಿದಾಳಪ್ಪ. ನಾವು ಮತ್ತೆ ವಾಪಸ್ ಬಂದ್ಬಿಡೋಣ. ಅಲ್ಲಿ ಎಲ್ರೂ ಕಾಯ್ತಾ ಇದ್ದಾರೆ. ಹಾ, ಹೋಗ್ಬರೋಣ. ಓಕೆ ಮಾ.